ಹಲೋ, ಎಲ್ರಿಗೂ ಟ್ರೇಡ್ ಆ್ಯಂಡ್ ಇನ್ವೆಸ್ಟ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಸೊ ಈ ವಿಡಿಯೋಲಿ ನಾಳೆ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಹಾಗೂ ಆಪ್ಷನ್ಸಲ್ಲಿ ಯಾವ್ಯಾವ ಸ್ಟಾಕ್ಸ್ನ ಹೇಗೆ ಟ್ರೇಡ್ ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನೀವು ಸ್ಕ್ರೀನಲ್ಲಿ ನೋಡ್ತಿರೋ ಹಾಗೆ ನಿಫ್ಟಿಯಲ್ಲಿ ಹೇಗೆ ಟ್ರೇಡ್ ಮಾಡ್ಬೋದು ಅನ್ನೋದನ್ನು ನೋಡೋಣ. ಸೊ ನಿಫ್ಟಿಯಲ್ಲಿ ಅರೌಂಡ್ 24,341 ಲೆವೆಲಲ್ಲಿ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇದೆ. ಈ ರೆಸಿಸ್ಟೆನ್ಸ್ನ ಬ್ರೇಕ್ ಆಗಿ ಅರೌಂಡ್ 24,335 ಲೆವೆಲಲ್ಲಿ ಇದಕ್ಕಿಂತ ಮೇಲ್ಗಡೆ ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿದೆ ಅಂದರೆ ಆಗ ನಿಮಗೆ ಫಸ್ಟ್ ಟಾರ್ಗೆಟ್ 24,483 ಇರುತ್ತೆ. ಆಗ ನೀವು 24,300 ಅಥವಾ 24,400 ಸಿನಲ್ಲಿ ಟ್ರೇಡ್ ಮಾಡ್ಬೋದು. ಅದಾದಮೇಲೂ ಅರೌಂಡ್ 24,487ಇಂದ 24,517 ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇದೆ. ಈ ರೆಸಿಸ್ಟೆನ್ಸ್ನ ಬ್ರೇಕ್ ಆಗಿದೆ ಅಂದರೆ ನಿಮಗೆ ಟಾರ್ಗೆಟ್ 24,587 ಇರುತ್ತೆ. ಸೊ ಅಕಸ್ಮಾತ್ ಏನಾದರೂ ನಾಳೆ ಸಿನಾರಿಯೋ ಅಕಸ್ಮಾತು ಬ್ರೇಕಪ್ ಆಗಿ ಅಂದರೆ ಇದಕ್ಕಿಂತ ಜಾಸ್ತಿ ಅಂದರೆ 24,337 ಲೆವೆಲ್ಗಿಂತ ಮೇಲ್ಗಡೆ ಓಪನ್ ಅಪ್ ಆಗಿ ಗ್ಯಾಪ್ ಅಪ್ ಓಪನ್ ಆಗಿದೆ ಅಂದರೆ ಅರೌಂಡ್ 24,380 370 ಹತ್ರ. ಸೊ ಈ ಲೈನ್ ಅಂದರೆ 24,339 ಲೈನ್ ಟಚ್ ಆಗೋವರೆಗೂ ಕಾಯಿರಿ. ಅಕಸ್ಮಾತ್ ಇಲ್ಲಿಂದ ಮೇಲ್ಗಡೆ ಏನಾದ್ರು ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿದೆ ಅಂದರೆ ಹಾಗೆ ನಿಮಗೆ ಮೇಲ್ಗಡೆ ಟಾರ್ಗೆಟ್ಸ್ 24,483ವರೆಗೂ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಅದೇ ಕೆಳಗಡೆ ನೋಡಿದ್ದೀನಿ ಅಂದರೆ 24,142 ಲೆವೆಲಿಂದ 24,096 ಲೆವೆಲ್ವರೆಗೂ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇದೆ, ಸ್ಟ್ರಾಂಗ್ ಸಪೋರ್ಟ್ ಇದೆ. ಈ ಸಪೋರ್ಟ್ನ ಬ್ರೇಕ್ ಆಗಿದೆ ಅಂದರೆ ನಿಮಗೆ ಫಸ್ಟ್ ಟಾರ್ಗೆಟ್ 23,997 ಇರುತ್ತೆ ಹಾಗೂ ಸೆಕೆಂಡ್ ಟಾರ್ಗೆಟ್ 23,861 ಇರುತ್ತೆ. ಆಗ ನೀವು 24,100 ಪಿನಲ್ಲಿ ಟ್ರೇಡ್ ಮಾಡ್ಬೋದು. ಬ್ಯಾಂಕ್ ನಿಫ್ಟಿನಲ್ಲಿ ನೋಡೋದಾದರೆ ಅರೌಂಡ್ 52,547 ಲೆವೆಲಲ್ಲಿ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇದೆ. ಈ ಲೆವೆಲ್ನ ಬ್ರೇಕ್ ಆಗಿದೆ ಅಂದರೆ ನಿಮಗೆ ಟಾರ್ಗೆಟ್ 52,846 ಇರುತ್ತೆ ಹಾಗೂ ಸೆಕೆಂಡ್ ಟಾರ್ಗೆಟ್ 53,118 ಇರುತ್ತೆ. ಆಗ ನೀವು 52,500 ಅಥವಾ 52,600 ಸಿನಲ್ಲಿ ಟ್ರೇಡ್ ಮಾಡ್ಬೋದು. ಅದೇ ಕೆಳಗಡೆ ನೀವು ನೋಡೋದಾದರೆ 51,992 ಲೆವೆಲಲ್ಲಿ ಸ್ಟ್ರಾಂಗ್ ಸಪೋರ್ಟ್ ಇದೆ. ಈ ಸಪೋರ್ಟ್ನ ಬ್ರೇಕ್ ಆಗಿದೆ ಅಂದರೆ ನಿಮಗೆ ಫಸ್ಟ್ ಟಾರ್ಗೆಟ್ 51,767 ಇರುತ್ತೆ ಹಾಗೂ ಸೆಕೆಂಡ್ ಟಾರ್ಗೆಟ್ 51,379 ಇರುತ್ತೆ. ಆಗ ನೀವು 52,000 ಪಿನಲ್ಲಿ ಟ್ರೇಡ್ ಮಾಡ್ಬೋದು. ಸೊ ಆಪ್ಷನ್ಸಲ್ಲಿ ನೋಡಿದ್ದೀರಾ ಅಂದರೆ ಫಸ್ಟ್ ಸ್ಟಾಕು ಐ ಟಿ ಸಿನಲ್ಲಿ ಅರೌಂಡ್ 480 ಲೆವೆಲಲ್ಲಿ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇದೆ. ಈ ರೆಸಿಸ್ಟೆನ್ಸ್ನ ಬ್ರೇಕ್ ಆಗಿ ಇದಕ್ಕಿಂತ ಮೇಲ್ಗಡೆ ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿದೆ ಅಂದರೆ ನಿಮಗೆ ಫಸ್ಟ್ ಟಾರ್ಗೆಟ್ 485 ಇರುತ್ತೆ, ಸೆಕೆಂಡ್ ಟಾರ್ಗೆಟ್ 490 ಇರುತ್ತೆ. ಸೊ ಅರೌಂಡ್ 472 ಲೆವೆಲಲ್ಲಿ ಸ್ಟ್ರಾಂಗ್ ಸಪೋರ್ಟ್ ಇದೆ. ಈ ಸಪೋರ್ಟ್ನ ಬ್ರೇಕ್ ಆಗಿ ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿ ಕಂಪ್ಲೀಟ್ ಆಗಿದೆ ಅಂದಾಗ ನಿಮಗೆ ಟಾರ್ಗೆಟ್ 465 ಇರುತ್ತೆ ಫಸ್ಟ್ ಟಾರ್ಗೆಟ್, ಸೆಕೆಂಡ್ ಟಾರ್ಗೆಟ್ 462 ಇರುತ್ತೆ. ಸೊ ಆಗ ನೀವು 470 ಪಿನಲ್ಲಿ ಟ್ರೇಡ್ ಮಾಡ್ಬೋದು. ಸೊ ನೆಕ್ಸ್ಟ್ ಸ್ಟಾಕ್ ಬಜಾಜ್ ಫಿನ್ಸರ್ವ್. ಸೊ ಬಜಾಜ್ ಫಿನ್ಸರ್ವಲ್ಲಿ ಅರೌಂಡ್ 1,605 ಲೆವೆಲಲ್ಲಿ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇದೆ. ಈ ರೆಸಿಸ್ಟೆನ್ಸ್ನ ಬ್ರೇಕ್ ಆಗಿದೆ ಅಂದರೆ ಫಸ್ಟ್ ಟಾರ್ಗೆಟ್ 1,615 ಇರುತ್ತೆ ಹಾಗೂ ಸೆಕೆಂಡ್ ಟಾರ್ಗೆಟ್ 1,632 ಇರುತ್ತೆ. ಆಗ ನೀವು 1,600 ಸಿನಲ್ಲಿ ಟ್ರೇಡ್ ಮಾಡ್ಬೋದು. ಸೊ ಅದೇ ಸಪೋರ್ಟ್ ಝೋನ್ ಅರೌಂಡ್ 1,584 ಲೆವೆಲ್ ಇರುತ್ತೆ. ಈ ಲೆವೆಲ್ನ ಬ್ರೇಕ್ ಆಗಿ ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿ ಕಂಪ್ಲೀಟ್ ಆಗಿದೆ ಅಂದಾಗ ನಿಮಗೆ ಫಸ್ಟ್ ಟಾರ್ಗೆಟ್ 1,574 ಇರುತ್ತೆ, ಸೆಕೆಂಡ್ ಟಾರ್ಗೆಟ್ 1,565 ಇರುತ್ತೆ. ಆಗ ನೀವು 1,580 ಪಿನಲ್ಲಿ ಟ್ರೇಡ್ ಮಾಡ್ಬೋದು. ನೆಕ್ಸ್ಟು ಬಜ್ ಫಿನಾನ್ಸಲ್ಲಿ ನೀವು ನೋಡಿರೋ ಹಾಗೆ 6,720 ಲೆವೆಲಲ್ಲಿ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇದೆ. ಈ ರೆಸಿಸ್ಟೆನ್ಸ್ನ ಬ್ರೇಕ್ ಆಗಿ ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ಲು ಈ ಲೈನ್ಗಿಂತ ಮೇಲ್ಗಡೆ ಫಾರ್ಮ್ ಆಗಿ ಕಂಪ್ಲೀಟ್ ಆಗಿದೆ ಅಂದಾಗ ನಿಮಗೆ ಫಸ್ಟ್ ಟಾರ್ಗೆಟ್ 6,786 ಇರುತ್ತೆ, ಸೆಕೆಂಡ್ ಟಾರ್ಗೆಟ್ 6,833 ಇರುತ್ತೆ. ಆಗ ನೀವು 6,700 ಸಿನಲ್ಲಿ ಟ್ರೇಡ್ ಮಾಡ್ಬೋದು. ಇಲ್ಲೊಂದು ಸ್ಮಾಲ್ ಸಪೋರ್ಟ್ ಇದೆ. ಈ ಸಪೋರ್ಟ್ನ ಬ್ರೇಕ್ ಆಗಿದೆ ಅಂದರೆ ನಿಮಗೆ ಟಾರ್ಗೆಟ್ ಅರೌಂಡ್ 6,618 ಇರುತ್ತೆ, 6,618 ಈ ಲೆವೆಲ್ನು ಬ್ರೇಕ್ ಆಗಿದೆ ಅಂದಾಗ ಈ ಲೆವೆಲ್ನ ಬ್ರೇಕ್ ಆಗಿ ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿ ಕಂಪ್ಲೀಟ್ ಆಗಿರಬೇಕು. ಆಗ ಕಂಪ್ಲೀಟ್ ಆಗಿದೆ ಅಂದರೆ ನಿಮಗೆ ಟಾರ್ಗೆಟ್ 6,560 ಇರುತ್ತೆ ಹಾಗೂ ಇನ್ನೊಂದು ಟಾರ್ಗೆಟ್ 6,493 ಇರುತ್ತೆ. ನೀವು ನಿಮ್ಮ ಕಂಫರ್ಟಬಿಲಿಟಿ ಬೇಸ್ ಮೇಲೆ ನಿಮ್ಮ ಟಾರ್ಗೆಟ್ಸ್ನ ಬುಕ್ ಮಾಡ್ಕೋಬೋದು.
ನೆಕ್ಸ್ಟ್ ಸ್ಟಾಕ್ HCL ಟೆಕ್. ಸೊ HCL ಅಲ್ಲಿ ಅರೌಂಡ್ 1915 ಲೆವೆಲಲ್ಲಿ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇದೆ. ಈ ರೆಸಿಸ್ಟೆನ್ಸ್ನ ಬ್ರೇಕ್ ಆಗಿದೆ ಅಂದರೆ ನಿಮಗೆ ಫಸ್ಟ್ ಟಾರ್ಗೆಟ್ 1936 ಇರುತ್ತೆ, ಹಾಗೂ ಸೆಕೆಂಡ್ ಟಾರ್ಗೆಟ್ ನಿಮಗೆ 1949 ಇರುತ್ತೆ. ಸೊ ಆಗ ನೀವು 1920 ಟ್ರೇಡ್ ಮಾಡ್ಬೋದು. ಅದೇ ಈ ಸಪೋರ್ಟ್ ಝೋನ್ ಅಂದರೆ 1881 ಲೆವೆಲ್ನ ಬ್ರೇಕ್ ಆಗಿ ಇದಕ್ಕಿಂತ ಕೆಳಗಡೆ ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿ ಕಂಪ್ಲೀಟ್ ಆಗಿದೆ ಅಂದರೆ ನಿಮಗೆ ಫಸ್ಟ್ ಟಾರ್ಗೆಟ್ 1863 ಇರುತ್ತೆ, ಹಾಗೂ ಸೆಕೆಂಡ್ ಟಾರ್ಗೆಟ್ ನಿಮಗೆ 1839 ಇರುತ್ತೆ. ಆಗ ನೀವು 1880 ಟ್ರೇಡ್ ಮಾಡ್ಬೋದು. ಸೊ ನೆಕ್ಸ್ಟ್ ಸ್ಟಾಕ್ ICICI ಬ್ಯಾಂಕ್. ಸೊ ICICI ಬ್ಯಾಂಕಲ್ಲಿ ನೀವು ನೋಡ್ತಿರೋ ಹಾಗೆ ಅರೌಂಡ್ 1312 ಲೆವೆಲಲ್ಲಿ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇದೆ, ಹಾಗೂ 1299 ಲೆವೆಲಲ್ಲಿ ಸ್ಟ್ರಾಂಗ್ ಸಪೋರ್ಟ್ ಇದೆ. ಈ ರೆಸಿಸ್ಟೆನ್ಸ್ನ ಬ್ರೇಕ್ ಆಗಿದೆ ಅಂದರೆ ನಿಮಗೆ ಫಸ್ಟ್ ಟಾರ್ಗೆಟ್ 1318 ಇರುತ್ತೆ, ಹಾಗೂ ಸೆಕೆಂಡ್ ಟಾರ್ಗೆಟ್ 1330 ಇರುತ್ತೆ. ಆಗ ನೀವು 1300 ಅಥವಾ 1320 ನಲ್ಲಿ ಟ್ರೇಡ್ ಮಾಡ್ಬೋದು. ಸೊ ಈ ಸಪೋರ್ಟ್ನ ಬ್ರೇಕ್ ಆಗಿದೆ ಅಂದರೆ ನೀವು 1300 P ಟ್ರೇಡ್ ಮಾಡ್ಬೋದು. ನಿಮಗೆ ಫಸ್ಟ್ ಟಾರ್ಗೆಟ್ 1290 ಇರುತ್ತೆ, ಸೆಕೆಂಡ್ ಟಾರ್ಗೆಟ್ 1280 ಇರುತ್ತೆ. ಸೊ ಲಾಸ್ಟ್ ಆ್ಯಂಡ್ ಫೈನಲ್ ಸ್ಟಾಕ್ SBI ಲೈಫ್. ಸೊ SBIಯಲ್ಲಿ ನೀವು ನೋಡ್ತಿರೋ ಹಾಗೆ ಅರೌಂಡ್ 1515 ಲೆವೆಲಲ್ಲಿ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇದೆ. ಈ ರೆಸಿಸ್ಟೆನ್ಸ್ನ ಬ್ರೇಕ್ ಆಗಿದೆ ಅಂದರೆ ನಿಮಗೆ ಟಾರ್ಗೆಟ್ 1527 ಇರುತ್ತೆ. ನೀವು 1500 ಅಥವಾ 1520 ನಲ್ಲಿ ಆಗ ಟ್ರೇಡ್ ತೊಗೋಬೋದು. ಆದರೆ ಈ ಲೈನ್ಗಿಂತ ಮೇಲ್ಗಡೆ ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಕಂಪ್ಲೀಟಾಗಿ ಫಾರ್ಮ್ ಆಗಿರಬೇಕು. ಸೊ ಅದೇ ಅರೌಂಡ್ 1490 ಲೆವೆಲಲ್ಲಿ ಸ್ಟ್ರಾಂಗ್ ಸಪೋರ್ಟ್ ಇದೆ. ಈ ಲೆವೆಲ್ನ ಬ್ರೇಕ್ ಆಗಿದೆ ಅಂದರೆ ನಿಮಗೆ ಫಸ್ಟ್ ಟಾರ್ಗೆಟ್ ಅರೌಂಡ್ 1480 ಇರುತ್ತೆ, ಹಾಗೂ ಸೆಕೆಂಡ್ ಟಾರ್ಗೆಟ್ ನಿಮಗೆ 1475 ಇರುತ್ತೆ, ಹಾಗೂ ಥರ್ಡ್ ಟಾರ್ಗೆಟ್ ನಿಮಗೆ 1465 ಇರುತ್ತೆ. ಆಗ ನೀವು 1480 P ನಲ್ಲಿ ಟ್ರೇಡ್ ಮಾಡ್ಬೋದು. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನೇ ಕ್ವಶನ್ಸ್ ಇದ್ದರೂ ಕಮೆಂಟಲ್ಲಿ ಪೋಸ್ಟ್ ಮಾಡಿ. ಥ್ಯಾಂಕ್ ಯು.